ಎಲ್ರಿಗೂ ನಮಸ್ಕಾರ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ಕಟಿಂಗ್ ಮಾಡುವಂಥ ನೋಟ್ಸು ಈಗ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಚಾರ್ಟ್ ನೋಟ್ಸ್ ಫ್ರೀಯಾಗಿ ಸಿಗ್ತಾ ಇದೆ. ಅದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮಧ್ಯದಲ್ಲಿ ಫೋನ್ ನಂಬರ್ ಸಹ ಕೊಡ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡೋದ್ರಿಂದ ಆ ಫೋನ್ ನಂಬರ್ ಅನ್ನೋದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಫಸ್ಟು ನಿಮಗೆ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ, ಅದನ್ನು ನೋಡಿ. ಅದಾದ ನಂತರ ನೋಟ್ಸ್ನ ಬೆಲೆ ಎಷ್ಟು, ಅದನ್ನು ನೀವು ಯಾವ ರೀತಿ ತೊಗೊಳ್ಬೇಕಂತ ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಇದು 3 ನೋಟ್ಸು, ಬ್ಲೌಸು ಮತ್ತು ಚೂಡಿದಾರ್ ಟಾಪು, ಚಾರ್ಟ್ ನೋಟ್ಸು. ನಿಮಗೆ ಯಾವ ರೀತಿ ಇರುತ್ತೆ ನೋಟ್ಸ್ ಅನ್ನೋದು ತೋರಿಸ್ತೀನಿ ನೋಡಿ. 4 ಡಾಟ್ ಬ್ಲೌಸು, ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್. ನಿಮಗೆ ಸಪ್ರೇಟ್ ಪಾರ್ಟ್ ವೈಸ್ ಇರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಪಾಯಿಂಟ್ ವೈಸ್ ಇರುತ್ತೆ, ಮತ್ತು ಇದರಲ್ಲಿ ಫಾರ್ಮುಲಾ ಇರುತ್ತೆ ಮತ್ತು ಉದಾಹರಣೆನೂ ಇರುತ್ತೆ. ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ನ ನೀವು ಓದ್ಕೊಂಡು ಮಾರ್ಕಿಂಗ್ ಮಾಡಿದರೆ ಬ್ಯಾಕ್ ಸೈಡ್ ಪಾರ್ಟು ಕಂಪ್ಲೀಟ್ ಕಟಿಂಗ್ ಮಾಡ್ಬೋದು. ಯಾವ ರೀತಿ ಬಂದಿದೆ ಅಂತ ಹಿಂದ್ಗಡೆ ಸೈಡ್ ನಿಮಗೆ ಡಯಾಗ್ರಾಮ್ ಇರುತ್ತೆ. ಮುಂದೆ ಫಸ್ಟು ನಿಮಗೆ ಪಾಯಿಂಟ್ಸ್ ಇರುತ್ತೆ. ಈ ಪಾಯಿಂಟ್ಸ್ನ ಓದ್ಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು. ನೀವು ಮಾರ್ಕ್ ಮಾಡಿರೋವಂಥದ್ದು ಮತ್ತು ಈ ಡಯಾಗ್ರಾಮಲ್ಲಿ ಇರುವಂಥದ್ದು ಕರೆಕ್ಟಾಗಿ ಇದೆಯಾ ಇಲ್ವೋ ಅಂತ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದರದ್ದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಮತ್ತು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದು ಇಮೇಜ್ ಇರುತ್ತೆ. ನಂತರ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಈ ರೀತಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಮಾಡಲ್ಸು ಇರುತ್ತೆ ಇದರಲ್ಲಿ. ನೋಡ್ತಾ ಇದ್ದೀರಲ್ವ. 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ಸು ಬ್ಲೌಸ್ ಕಟಿಂಗ್ ಮಾಡುವಂಥ ನೋಟ್ಸ್ ಇದು. ಈ ಬ್ಲೌಸ್ ಕಟಿಂಗಲ್ಲಿ ಇಷ್ಟಿರುತ್ತೆ. ಇದು ಬ್ಲೌಸ್ ಆಯ್ತಲ್ವ. ನೋಡಿ, ಕಲರ್ ಜೆರಾಕ್ಸ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದು ಚೂಡಿದಾರ್ ಟಾಪ್ ನೋಟ್ಸು. ನಾನಿದು ವೈಟ್ ಆ್ಯಂಡ್ ಬ್ಲಾಕ್ ತೊಗೊಂಡಿದ್ದೀನಿ, ನಿಮಗೆ ಗೊತ್ತಾಗಲಿ ಯಾವ ರೀತಿ ಇರುತ್ತೆ ಅಂತ. ಓಕೆನಾ. ವೈಟ್ ಆ್ಯಂಡ್ ಬ್ಲಾಕ್ ಆದರೆ ನೋಡಿ ಈ ರೀತಿ ಇರುತ್ತೆ. ಕಲರ್ ಜೆರಾಕ್ಸ್ ಆದರೆ ನಿಮ್ಗೊಂದು ಸ್ವಲ್ಪ ಕಲರ್ ಕಾಣಿಸ್ತಾ ಇರುತ್ತೆ. ನೋಡಿ, ನೋಡ್ತಾ ಇದ್ದೀರಲ್ವ. ಇದು ಕಲರ್ ಜೆರಾಕ್ಸ್, ಸ್ವಲ್ಪ ಕಲರ್ ಇರುತ್ತೆ. ವೈಟ್ ಆ್ಯಂಡ್ ಬ್ಲಾಕ್ ಆದರೆ ಈ ರೀತಿ ಇರುತ್ತೆ. ಬಟ್ ಅಕ್ಷರಗಳೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ನಿಮ್ಮ ಹತ್ರ ಅಮೌಂಟ್ ಜಾಸ್ತಿ ಇದ್ದರೆ ಕಲರ್ ಪ್ರಿಂಟ್ ತೊಗೊಳ್ಳಿ, ಇಲ್ಲಾಂದರೆ ವೈಟ್ ಆ್ಯಂಡ್ ಬ್ಲಾಕೇ ತೊಗೊಳ್ಳಿ. ಇದು ಅಷ್ಟೇ. ಚೂಡಿದಾರ್ ಟಾಪಲ್ಲಿ ನಿಮಗೆ ಫಸ್ಟು ಸೈಡ್ ಓಪನ್ ಟಾಪು, ಅಂಬ್ರೆಲಾ, ಎಲೆನ್ ಕುರ್ತಾ, ಕಾಲರ್ ನೆಕ್, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಚೂಡಿದಾರ್ ಟಾಪ್ಸ್ದು ಕಟಿಂಗ್ ಮಾಡುವಂಥ ನೋಟ್ಸು. ಇದು ಅಷ್ಟೇ ಪಾಯಿಂಟ್ ವೈಸ್ ಇರುತ್ತೆ. ಅದ್ರ ಜೊತೆಗೆ ಪಾಯಿಂಟ್ ಕಂಪ್ಲೀಟ್ ಆದ ನಂತರ ಈ ರೀತಿ ಡಯಾಗ್ರಾಮ್ ಇರುತ್ತೆ, ಒಂದು ಸಲ ಚೆಕ್ ಮಾಡ್ಕೊಳ್ಬೋದು. ಇದು ಚೂಡಿದಾರ್ ಟಾಪ್ ನೋಟ್ಸು. ನಿಮಗೆಲ್ಲ ಥರದ ಮಾಡಲ್ಸು ಇರುತ್ತೆ ಇದರಲ್ಲಿ. ಓಕೆನಾ. ಇದಾಯ್ತಲ್ವ, ಇದು ಚೂಡಿದಾರ್ ಟಾಪ್ದು. ಇದು ಚಾರ್ಟ್ ನೋಟ್ಸು. ಚಾರ್ಟ್ ನೋಟ್ಸು ನಿಮಗೆ 28 ಇಂಚಿಂದ 48 ಇಂಚ್ವರೆಗೂ ಮೆಜರ್ಮೆಂಟ್ಗಿರುತ್ತೆ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ನೀವೇನು ನೋಡಿದಿರಲ್ವ, ಅದು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಅದರಲ್ಲಿರುತ್ತೆ ಡೀಟೇಲ್ ಆಗಿ. ಮತ್ತು ಅದರಲ್ಲಿ ಫಾರ್ಮುಲಾ ಇರುತ್ತೆ, ಉದಾಹರಣೆ ಇರುತ್ತೆ. ಇದೇನೆಂದರೆ ಯಾವುದಕ್ಕೆ ಎಷ್ಟು ತೊಗೊಳ್ಬೇಕು. 0 ನೆಕ್ ಡೀಪಿಂದ 10-12 ಇಂಚ್ವರೆಗೂ ಡೀಪ್ ಇರಲಿ. ಶೋಲ್ಡರು, ಹಾರ್ಮೋಲ್ ಡೌನಿಂಗು ಮತ್ತು ಹಾರ್ಮೋಲ್ ರೌಂಡಿಂಗು, ಇದನ್ನು ಯಾವ ರೀತಿ ತೊಗೊಳ್ಬೇಕು. ಬ್ಲೌಸ್ ಲೆಂತ್ ಎಷ್ಟು ತೊಗೊಳ್ಬೇಕು, ಫ್ರಂಟ್ ಸೈಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು, ಡಾಟ್ ವಿಡ್ತ್ ಎಷ್ಟು ತೊಗೊಳ್ಬೇಕು, ಕ್ರಾಸ್ ಬೆಲ್ಟ್ ವಿಡ್ತ್ ಎಷ್ಟು ತೊಗೊಳ್ಬೇಕು, ಸ್ಲೀವ್ ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು, ಈ ರೀತಿ ಕಂಪ್ಲೀಟ್ ರೆಡಿ ಇರುತ್ತೆ. ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಚಾರ್ಟ್ ಇರುತ್ತೆ. ನೋಡಿ, ಕಂಪ್ಲೀಟ್ 28 ಇಂಚಿಂದ 48 ಇಂಚ್ವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ. ಇದು ಚಾರ್ಟ್ ನೋಟ್ಸು. ಈಗ ಈ 3 ನೋಟ್ಸು ನೋಡಿದ್ರಲ್ವ ಯಾವ ರೀತಿ ಇರುತ್ತೆ ಅಂತ. ಈ 3 ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಬ್ಲೌಸು, ಚೂಡಿದಾರ್ ಟಾಪು, ಚಾರ್ಟ್ ನೋಟ್ಸು. ಈಗ ಇದರ ಬೆಲೆ ಎಷ್ಟು, ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂತ ತಿಳಿಸ್ತೀನಿ. ವಿಡಿಯೋನ ಗಮನ ಇಟ್ಟು ನೋಡಿ. ನೋಟ್ಸ್ನ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 3000 ರೂಪಾಯಿ ಇದೆ. ಈಗ ನಿಮಗೆ ಆಫರಲ್ಲಿ ಈ ನೋಟ್ಸು ಕೇವಲ 1000 ರೂಪಾಯಿಗೆ ಮಾತ್ರ ಸಿಗ್ತಾಯಿದೆ. ನೋಟ್ಸ್ನ ಬೆಲೆ 1000 ರೂಪಾಯಿ ಮಾತ್ರ. ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ, ಈಗ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ ಕಾಣಿಸ್ತಾ ಇದೆ ನೋಡಿ. ವಿಡಿಯೋನ ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಈ ನಂಬರ್ನ. ಫಸ್ಟು ಯೆಲ್ಲೋ ಕಲರ್ ಬಾಕ್ಸಲ್ಲಿ ಇರುವಂಥ ನಂಬರ್ 9108108635 ಇದು ಫೋನ್ಪೇ ಮತ್ತು ಗೂಗಲ್ ಪೇ ನಂಬರು. ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು. ಓಕೆನಾ. ಈಗ ನೀವು 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು. ಈಗ ಸ್ಕ್ರೀನ್ಶಾಟ್ ಈ ರೀತಿ ಇರಬೇಕು, ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಆ ಸ್ಕ್ರೀನ್ಶಾಟ್ ತೆಗೆದು ಪೇಮೆಂಟ್ ಮಾಡಿರೋದನ್ನು ನೀವು ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು. ಕಳಿಸಿ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಾನು ನಿಮಗೆ ನೋಟ್ಸ್ನ PDF ಫೈಲ್ ಕಳಿಸ್ಕೊಡ್ತೀನಿ, 3 ನೋಟ್ಸ್ದು. ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಒಂದು ಫೈಲಲ್ಲಿ ಹಾಕಿ ಇಟ್ಕೊಳ್ಬೇಕು. ನಾನು ಬುಕ್ಕು ಕಳಿಸ್ಕೊಡೋದಿಲ್ಲ. ಏಕೆ ಅಂದರೆ ಪೇಪರ್ ಆಗಿರೋದ್ರಿಂದ ಅರ್ಧೋಗೋ ಚಾನ್ಸಸ್ ತುಂಬ ಇರುತ್ತೆ, ಹಾಳಾಗೋಗೋ ಚಾನ್ಸಸ್ ತುಂಬ ಇರುತ್ತೆ ಕೊರಿಯರಲ್ಲಿ. ಸೊ ಹಾಗಾಗಿ ನಿಮಗೆ ಒರಿಜಿನಲ್ PDF ಫೈಲ್ ಮಾತ್ರ ಕಳಿಸ್ಕೊಡ್ತೀನಿ.
ಪ್ರಿಂಟು ನೀವೇ ತೊಗೊಳ್ಬೇಕು. ಅದ್ರ ಜೊತೆಗೆ ವೀಡಿಯೋಸ್ದು ಲಿಂಕ್ ಕಳಿಸ್ಕೊಡ್ತೀನಿ. ಈ ವೀಡಿಯೋಸ್ ಲಿಂಕು ಲೈಫ್ ಟೈಮ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ವೀಡಿಯೋಸ್ನ ಯಾವಾಗ ಬೇಕಾದರೂ ನೋಡ್ಬೋದು, ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು. ನೋಟ್ಸ್ ತಗೊಂಡ ನಂತರ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದಾದರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ಫಸ್ಟು ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಡಿ, ಅವ್ರಿಗೆ ಅಮೌಂಟ್ ಪೇ ಮಾಡೋದಕ್ಕೆ ಹೇಳಿ, ನಂತರ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಳ್ಳಿ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲು ವಿಡಿಯೋ ಲಿಂಕ್ನ ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ, 100% ಜೆನ್ಯೂನ್ ಇರುತ್ತೆ. ನಾನು ಯೂಟ್ಯೂಬಲ್ಲಿ ಸುಮಾರು 8 ವರ್ಷದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ನೋಡಿದ್ದಾರೆ. ಸೊ ಯಾವುದೇ ಅನುಮಾನ ಇಟ್ಕೊಳ್ಬೇಡಿ, ಅಮೌಂಟ್ನ ನೀವು ಪೇ ಮಾಡಿ ಧೈರ್ಯವಾಗಿ ನೋಟ್ಸ್ನ ತೊಗೊಳ್ಳಿ. ನಿಮ್ಗೆ ಏನೇ ಡೌಟ್ ಇರಲಿ ಕಾಲ್ ಮಾಡಿ ನೀವು ಆರಾಮ್ಸೆ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಇದು ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು. ನೆನಪಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವ, ಈ ಆಫರ್ ಸ್ವಲ್ಪ ದಿನ ಮಾತ್ರ ಇರುತ್ತೆ. ಸೊ ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡ್ಕೊಂಡು ಈ ಆಫರ್ ಕ್ಲೋಸ್ ಆಗೋದ್ರೊಳಗಡೆ ನೋಟ್ಸ್ನ ತೊಗೊಳ್ಳಿ. ಈಗ ಆಲ್ರೆಡಿ ನೋಟ್ಸ್ ತೊಗೊಂಡಿರೋರು ಇದರ ಅನುಕೂಲನ ಪಡ್ಕೊಂಡಿದ್ದಾರೆ. ಸೊ ನೀವು ತಡ ಮಾಡಬೇಡಿ, ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ. ಇದರಿಂದ ತುಂಬ ನಿಮಗೆ ಅನುಕೂಲ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೂ ನೀವು ನನ್ನ ಕೇಳಿ ಕ್ಲಿಯರ್ ಮಾಡ್ಕೊಳ್ಬೋದು. ಓಕೆನಾ? ಸೊ ತಡ ಮಾಡಬೇಡಿ, ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಇನ್ನು ಮೇನ್ ಟಾಪಿಕ್ ಬಂದರೆ, ನೀವು ಆಲ್ರೆಡಿ ತಮ್ನೆಲಲ್ಲಿ ನೋಡಿದ್ರಲ್ವ, 999 ರೂಪಾಯಿಗೆ ಜಾಕ್ F5 ಮಿಷನ್ನು ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ. ನಾನು ತಮ್ನೆಲಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು 5 ನಿಮಿಷ ವಿಡಿಯೋನ ಗಮನ ಇಟ್ಟು ಕೇಳಿ. ಇದು ಫ್ರಾಡ್. ಇದು ನನಗೆ ಯಾವ ರೀತಿ ಫ್ರಾಡ್ ಆಯಿತು ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂದು ಅವೇರ್ನೆಸ್ ವಿಡಿಯೋ, ನಿಮಗೂ ಗೊತ್ತಿರಬೇಕು. ಯಾಕಂದರೆ ಈಗ ಆನ್ಲೈನಲ್ಲಿ ತುಂಬ ಫ್ರಾಡ್ ನಡೀತಾ ಇದೆ. ಸೊ ಹಾಗಾಗಿ ನನಗೆ ಆಲ್ರೆಡಿ ಫ್ರಾಡ್ ಆಗಿದೆ, ನಾನು ಮೋಸ ಹೋಗಿದ್ದೀನಿ. ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಆ ರೀತಿ ಮೋಸ ಹೋಗದೆ ಹುಷಾರಾಗಿರಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ 2 ಡೇಸ್ ಬ್ಯಾಕು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬಂತು, ಹಾಯ್ ಅಂತ. ನಾನು ಹಲೋ ಅಂತ ರಿಪ್ಲೈ ಕೊಟ್ಟೆ. ನೋಟ್ಸು ತಗೊಳ್ಳೋರು ಇರ್ತಾರೆ, ಈಗ ಆಫರ್ ಕೊಟ್ಟಿದ್ದೀನಲ್ವ, ಫೋನ್ ನಂಬರ್ನ ಕೊಟ್ಟಿದ್ದೀನಿ. ಸೊ ನೋಟ್ಸ್ ತಗೊಳ್ಳೋರು ಮೆಸೇಜ್ ಮಾಡಿರ್ತಾರೆ ಅಂತ ನಾನು ರಿಪ್ಲೈ ಕೊಟ್ಟೆ. ಅದಾದ ನಂತರ ಮತ್ತೆ ಇನ್ನೊಂದು ಮೆಸೇಜ್ ಬಂತು, ಸರ್ 999 ರೂಪಾಯಿಗೆ ಗೌರ್ಮೆಂಟ್ ಕಡೆಯಿಂದ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಮಿಷನ್ಸ್ನ ನಾವು ಕೊಡ್ತಾ ಇದ್ದೀವಿ. ಇದು ಒಂದು ಒಳ್ಳೆಯ ಸ್ಕೀಮು, ಗೌರ್ಮೆಂಟ್ ಸ್ಕೀಮ್. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು. ಸೆಂಟ್ರಲ್ ಗೌರ್ಮೆಂಟ್ನವರು ನಮ್ಮ ಏಜೆನ್ಸಿಗೆ ಈ ಸ್ಕೀಮ್ನ ಕೊಟ್ಟಿದ್ದಾರೆ. ಇದನ್ನು ನಾವು ಏಜೆನ್ಸಿ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಈ ಆಫರು ಸ್ವಲ್ಪ ದಿನ ಮಾತ್ರ ಇರುತ್ತೆ. ಇದು ಸ್ಟಾರ್ಟ್ ಆಗಿ ಒಂದು 10 ಡೇಸ್ ಆಯಿತು, ತಗೊಳ್ಳಿ ಅಂತ ಒಂದು ಮೆಸೇಜ್ ಬಂತು. ಅದನ್ನೆಲ್ಲ ಕಂಪ್ಲೀಟಾಗಿ ಓದಿದೆ. ನನಗೆ ಅಲ್ಲಿಗೂ ನಂಬಿಕೆ ಇಲ್ಲ. ಸೊ ಅದ್ರ ಜೊತೆಗೆ ಅವ್ರು ಏನು ಮಾಡಿದರು ಅಂದರೆ, ಆ ಏಜೆನ್ಸಿ ಎಲ್ಲಿದೆಯೋ ಅದು ಅಡ್ರೆಸ್ಸು, ಅದ್ರ ಫೋಟೋಸು ಮತ್ತು ಮಿಷನ್ಸು ಅವೆಲ್ಲ ಫೋಟೋಸ್ ಎಲ್ಲ ಕಳಿಸಿದರು. ಅದ್ರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನಾವು ಅಪ್ರೂವಲ್ ತೊಗೊಂಡಿದ್ದೀವಿ ಅಂತ ಒಂದು ಲೆಟ್ರ್ ಇತ್ತು, ಆ ಲೆಟ್ರ್ ಕಳಿಸಿದರು ವಾಟ್ಸಪ್ಪಲ್ಲಿ. ಅವೆಲ್ಲವೂ ನೋಡಿದೆ. ಅದ್ರ ಜೊತೆಗೆ ಅವ್ರು ಏನಂದರೆ ಒಂದು 5-6 ವೀಡಿಯೋಸ್ನ ಕಳಿಸಿದರು. ಕೆಲವರು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳಿಬ್ಬರು ಮಿಷನ್ ಮುಂದೆ ನಿಂತ್ಕೊಂಡು ನಮಗೆ ಈ ರೀತಿ ಗೌರ್ಮೆಂಟ್ ಕಡೆಯಿಂದ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ಇತ್ತು. ಆ ಸ್ಕೀಮಲ್ಲಿ ನಮಗೆ 999 ರೂಪಾಯಿಗೆ ಮಿಷನ್ ಸಿಕ್ಕಿದೆ, ನಮಗೆ ತುಂಬ ಖುಷಿ ಆಯಿತು ಅಂತ ಅವರು ಅಭಿಪ್ರಾಯನ ವ್ಯಕ್ತಪಡಿಸಿರುವಂಥ ವೀಡಿಯೋ ಅದು. ಆ ವೀಡಿಯೋಸ್ ಎಲ್ಲ ನೋಡಿದ ಮೇಲೆ ನನಗೂ ಇದ್ರೂ ಇರ್ಬೋದು ಅಂತ ನಾನು ಒಂದು ಸ್ವಲ್ಪ ನಂಬಿದ್ದೆ ಅದನ್ನು. ಓಕೆನಾ? ಅದಾದಮೇಲೆ ಅವ್ರನ್ನ ನಾನು ಕೇಳಿದೆ, ಮತ್ತು ಇದನ್ನು ಯಾವ ರೀತಿ ನಾವು ತೊಗೊಳ್ಳೋದು, ಏನಿದು ಪ್ರೊಸೆಸ್ ಅಂದರೆ, ಏನಿಲ್ಲ ಸರ್, ಇದು ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು. 999 ರೂಪಾಯಿಗೆ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮ ಮನೆಗೇ ಇದು ಡೆಲಿವರಿ ಮಾಡ್ತಾರೆ ಗೌರ್ಮೆಂಟ್ ಕಡೆ. ಗೌರ್ಮೆಂಟ್ ನಮಗೆ ಕೊಡುತ್ತೆ, ನಮ್ಮ ಕಡೆಯಿಂದ ನಾವು ನಿಮಗೆ ಡೆಲಿವರಿ ಮಾಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದರು. ಸರಿ ಆಯಿತು ಅಂತ ಹೇಗೆ ಪೇ ಮಾಡೋದಂದ್ರೆ ಒಂದು ಸ್ಕ್ಯಾನರ್ ಕಳಿಸಿದರು. ಆ ಸ್ಕ್ಯಾನರ್ಗೆ ನಾನು 999 ರೂಪಾಯಿನ ಅಮೌಂಟ್ ಪೇ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ನನ್ನ ಅಡ್ರೆಸ್ನ ಕಳಿಸಿದೆ ಅವ್ರಿಗೆ. ಅಡ್ರೆಸ್ ಕಳಿಸಿದ ನಂತರ ಅವ್ರ ಕಡೆಯಿಂದ ಒಂದು ರಿಪ್ಲೈ ಬಂತು, ಮೆಸೇಜು, ಥ್ಯಾಂಕ್ ಯು, ನಿಮಗೆ ಈ ರೀತಿ ಮಿಷನ್ನು ಬರುತ್ತೆ, ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಆಗಿದೆ, ನೀವು ಎನ್ರೋಲ್ ಮಾಡ್ಕೊಂಡಿದ್ದೀರಿ, ಈ ರೀತಿ ಸ್ವಲ್ಪ ಡೀಟೇಲ್ಸ್ ಬಂತು. ಸರಿ ಆಯಿತು ಅಂದ್ಕೊಂಡೆ. ಮತ್ತು ಅಲ್ಲಿವರೆಗೂ ಓಕೆ, ಅಲ್ಲಿವರೆಗೂ ನನಗೆ ಯಾವುದೇ ಡೌಟ್ ಇಲ್ಲ. ಅವರು ಏನು ಅಂದರೆ, ಅವ್ರು ಮಾತಾಡಿರೋವಂಥದ್ದು ನನಗೆ ತುಂಬ ನಂಬಿಕೆ ಬರೋ ರೀತಿ ಮಾತಾಡಿದರು. ಅದ್ರ ಜೊತೆಗೆ ಕೆಲವು ಫೋಟೋಸ್ ಎಲ್ಲ ಕಳಿಸಿದ್ರು, ಅವ್ರ ಅಡ್ರೆಸ್ ಎಲ್ಲ ಕಳಿಸಿದ್ರು. ಅದ್ರ ಜೊತೆಗೆ ಮತ್ತು ಕೆಲವರು ಮಿಷನ್ ನಾವು ಪಡ್ಕೊಂಡಿದ್ದೀವಿ, ನಮ್ಗೆ ತುಂಬ ಸಂತೋಷ ಆಯಿತು, ಗೌರ್ಮೆಂಟ್ ಸ್ಕೀಮ್ ಇದು, ಆ ರೀತಿ ಈ ರೀತಿ ಅಂತ ಅವ್ರು ಮಾತಾಡಿರೋದನ್ನೆಲ್ಲ ನೋಡಿದೆ. ಅದ್ರ ಮೇಲೂ ಒಂದು ಸ್ವಲ್ಪ ನನಗೆ ನಂಬಿಕೆ ಬಂತು. ಸರಿ ಆಯಿತು ಅಂತ ನಾನು ಅಮೌಂಟ್ನ ಪೇ ಮಾಡಿದೆ, ಸ್ಕ್ರೀನ್ಶಾಟ್ನ ಕಳಿಸಿದ್ದೆ, ಅಡ್ರೆಸ್ ಕಳಿಸಿದೆ. ಅವ್ರ ಕಡೆಯಿಂದ ಕನ್ಫರ್ಮೇಷನ್ ಒಂದು ಮೆಸೇಜ್ ಬಂತು. ಇಮೇಲ್ ಅಡ್ರೆಸ್ ಕೇಳಿದರು, ಇಮೇಲ್ ಅಡ್ರೆಸ್ ಕೊಟ್ಟೆ, ಅದಕ್ಕೂ ಒಂದು ಕನ್ಫರ್ಮೇಷನ್ ಇಮೇಲು ಬಂತು. ಓಕೆನಾ? ಅಲ್ಲಿವರೆಗೂ ಚೆನ್ನಾಗಿದೆ, ಅಲ್ಲಿವರೆಗೂ ಯಾವುದೇ ಥರದ ಡೌಟ್ ಇಲ್ಲ ನನಗೆ, 100% ಓಕೆ. ನಿಮಗೆ ಒಂದು 15 ಡೇಸಲ್ಲಿ ಮಿಷನ್ನು ನಿಮ್ಮ ಮನೆಗೇ ಡೆಲಿವರಿ ಆಗುತ್ತೆ ಅಂತ ಹೇಳಿದರು. ಸರಿ ಓಕೆ. ಅದಾದ ನಂತರ ಒಂದು ಮಾರನೇ ದಿನ ಮತ್ತೆ ಇನ್ನೊಂದು ಮೆಸೇಜ್ ಬಂತು, ಸರ್ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀರಲ್ವ, ನಿಮ್ಮದು ಕನ್ನಡ ಫ್ಯಾಷನ್ ಟೆಕ್ಕು ಮತ್ತು ಕನ್ನಡ ಲೇಡೀಸ್ ಟೈಲರ್ ಚಾನಲ್ ಇದೆ ಅಲ್ವಾ? ಹೌದು ಸರ್ ಇದೆ.
ಸರ್ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಬಡವರಿಗೆ ತುಂಬ ಅನುಕೂಲ ಆಗೋ ರೀತಿ ಕೆಲಸ ಮಾಡ್ತಾಯಿದ್ದೀರಾ. ತುಂಬ ಜನ ನಿಮ್ಮಿಂದ ನೋಡಿ ಕಲ್ತ್ಕೊಂಡು ಅವ್ರ ಕಾಲ ಮೇಲೆ ಅವ್ರನ್ನ ನಿಂತ್ಕೊಂಡು ಅವ್ರು ಸಂಪಾದನೆ ಮಾಡ್ಕೊಳ್ತಿದ್ದಾರೆ ಅವ್ರ ಸ್ವಂತ. ಹಾಗೆ ಹೀಗೆ ಅಂತ ನನ್ನನ್ನು ಒಂದು ಸ್ವಲ್ಪ ಹುರಿದುಂಬಿಸಿದರು. ಓಕೆನಾ, ನೀವು ಒಳ್ಳೆ ಕೆಲಸ ಮಾಡ್ತೀರಾ, ಆ ರೀತಿ ಈ ರೀತಿ ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ, ನಿಮಗೆ ತುಂಬ ಜನ ಸಬ್ಸ್ಕ್ರೈಬರ್ ಇದ್ದಾರೆ, ತುಂಬ ಹೆಲ್ಪ್ ಆಗ್ತಾಯಿದೆ ನಿಮ್ಮಿಂದ, ತುಂಬ ಜನಕ್ಕೆ ಹೆಲ್ಪ್ ಆಗ್ತಾಯಿದೆ ಈ ರೀತಿ. ಸರಿ ಸರ್, ಹೌದು ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಸುಮಾರು ಒಂದು 7-8 ವರ್ಷದಿಂದನೂ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಅವ್ರ ಜೊತೆ ಮಾತಾಡಿದೆ. ಅಲ್ಲಿಗೆ ಅವ್ರ ಜೊತೆ ಮಾತಾಡಿದಾಗ ನನಗೊಂದು ಸ್ವಲ್ಪ ಏನೋ ಒಂದು ನಂಬಿಕೆ ಬಂತು, ಇದ್ರೂ ಇರ್ಬೋದು ಇದು ಸ್ಕೀಮು ಅನ್ನೋದು. ಅಲ್ಲಿ ಸ್ಟಾರ್ಟ್ ಆಯಿತು ನೋಡಿ. ಏನಾಯಿತು ಅಂದರೆ ಅವ್ರು ಏನು ಮಾಡಿದರು ಅಂದರೆ, ಸರ್ ಈ ಆಫರು ಈಗ ಇನ್ನು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ, ನೀವೊಂದು ಒಳ್ಳೆ ಕೆಲಸ ಮಾಡ್ತಿದ್ದೀರ, ಆಲ್ರೆಡಿ ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ನಾವು ನಿಮ್ಗೊಂದು ಐಡಿಯಾ ಕೊಡ್ತೀವಿ, ಅದನ್ನು ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ. ಏನು ಹೇಳಿ ಸರ್ ಅಂದೆ. ಸರ್ ಈ ರೀತಿ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡಿ ನೀವು, ಈ ರೀತಿ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಕೀಮ್ ಇದೆ, ಅದನ್ನು ಈ ಏಜೆನ್ಸಿ ಕಡೆಯಿಂದ ನಾವು ನಡೆಸ್ತಾ ಇದ್ದೀವಿ. 999 ರೂಪಾಯಿಗೆ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಒಂದು ಮಿಷನ್ ಸಿಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ. ಅದನ್ನು ಯಾವ ರೀತಿ ನೀವು ರಿಜಿಸ್ಟರ್ ಮಾಡಿಕೊಡ್ಬೇಕು, ಅಮೌಂಟ್ ಯಾವ ರೀತಿ ಪೇ ಮಾಡಬೇಕು, ಇದ್ರ ಬಗ್ಗೆ ಡೀಟೇಲಾಗಿ ನೀವು ಒಂದು ವೀಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಸರ್, ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅಂತೇಳಿದರು. ಹೌದಲ್ವ, ಒಳ್ಳೆ ಐಡಿಯಾ ಇದೆ, ಸರಿ ಸರ್, ಅದರಿಂದ ನಿಮಗೂ ಸ್ವಲ್ಪ ಕಮಿಷನ್ ಕೊಡ್ತೀವಿ ಅಂತ ಹೇಳಿದರು. ಕಮಿಷನ್ ಏನು ಬೇಡ ಸರ್, ಅನುಕೂಲ ಆದರೆ ಸಾಕು ಜನಗಳಿಗೆ ಅಂತ ನಾನು ಸರಿ ಸರ್ ಆಯಿತು ಅಂತ ಒಪ್ಕೊಂಡೆ. ಅದಾದ ನಂತರ ಮತ್ತೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಮತ್ತೆ ಇನ್ನೊಂದು ಮೆಸೇಜ್ ಮಾಡಿದರು. ಸರ್ ನಾವು ಒಂದು ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕು ನಿಮ್ಮ ಹತ್ರ ಅಂತ. ಸರ್ ಹೇಳಿ, ಕಾಲ್ ಮಾಡಿ ಅಂದೆ. ಸರಿ ಅಂತ ಕಾಲ್ ಮಾಡಿದರು. ಹಾಗೇನು ಮಾಡಿದ್ರು ಅಂದರೆ, ಸರ್ ಇದು ಈಗ ನಮಗೆ ತಾನೇ ಈಗ ಅಪ್ಡೇಟ್ ಬಂದಿದೆ, ಈ ಸ್ಕೀಮು ನಾಳೆಗೆ ಕ್ಲೋಸ್ ಆಗುತ್ತೆ ಅಂತೆ ಸರ್. ಈ ಸ್ಕೀಮು ಈಗ ಆಲ್ರೆಡಿ ತುಂಬ ಜನ ತೊಗೊಂಡಿರೋದ್ರಿಂದ ಗೌರ್ಮೆಂಟ್ ಕಡೆಯಿಂದ ಈ ಸ್ಕೀಮ್ನ ಕ್ಲೋಸ್ ಮಾಡ್ತಾಯಿದ್ದಾರೆ, ನಾಳೆಗೇ ಕ್ಲೋಸ್ ಆಗುತ್ತಂತೆ. ಇದು ಹೆಡ್ ಆಫೀಸಿಂದ ನಮಗೆ, ಡೆಲ್ಲಿ ಹೆಡ್ ಆಫೀಸಿಂದ ಇದು ನಮಗೆ ನೋಟಿಫಿಕೇಷನ್ ಬಂದಿದೆ, ಮೇಲ್ ಬಂದಿದೆ, ಈ ರೀತಿ ಕ್ಲೋಸ್ ಮಾಡ್ತಾಯಿದ್ದೀವಿ, ನೀವು ಇಷ್ಟರೊಳಗೇ ಯಾರಾದರೂ ಎನ್ರೋಲ್ ಮಾಡ್ಕೊಳ್ಳೋರಿದ್ದರೆ, ರಿಜಿಸ್ಟರ್ ಮಾಡ್ಕೊಳ್ಳೋರಿದ್ದರೆ ಮಾಡ್ಕೊಳ್ಳಿ, ಮತ್ತೆ ಕ್ಲೋಸ್ ಆಗುತ್ತೆ ಅಂತ ಈ ರೀತಿ ನಮಗೆ ಮೇಲ್ ಬಂದಿದೆ ಸರ್. ನೀವು ಒಂದು ಕೆಲಸ ಮಾಡಿ, ನೀವೊಂದು 100 ಮೆಂಬರ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಫಸ್ಟು. ಅಂದರೆ ನಾನು ಅವ್ರಿಗೆ 1,00,000 ರೂಪಾಯಿ ಪೇ ಮಾಡಬೇಕು. ಓಕೆನಾ, 999 ರೂಪಾಯಿ, ₹1 ಕಡಿಮೆ, ₹1,000 ಅಲ್ವಾ ಸರ್. ನೀವು ಒಂದು 100 ಮೆಂಬರ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಫಸ್ಟು. ನೀವು 1,00,000 ರೂಪಾಯಿ ಪೇ ಮಾಡಿ ನಮಗೆ. ಪೇ ಮಾಡಿದ ನಂತರ ನಾವೊಂದು 100 ಮೆಂಬರ್ಸ್ಗೆ ರಿಜಿಸ್ಟರ್ ಮಾಡ್ತೀವಿ, ಅದನ್ನು ನಾವು ಎತ್ತಿಟ್ಟಿರ್ತೀವಿ. ಆ ಮಿಷನ್ಸ್ ಅನ್ನೋದು ಗೌರ್ಮೆಂಟ್ ಕಡೆಯಿಂದ ನಮಗೆ ಬಂದಿರುತ್ತೆ, ಅದನ್ನು ಎತ್ತಿಟ್ಟಿರ್ತೀವಿ. ಈ ಸ್ಕೀಮ್ ಮುಗಿಯುತ್ತೆ, ನೀವು ವೀಡಿಯೋನ ಅಪ್ಲೋಡ್ ಮಾಡಿ. ಯಾಕಂದರೆ ನೀವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಯಾರೂ ಪರ್ಚೇಸ್ ಮಾಡೋದಿಲ್ಲ, ಅದಕ್ಕೆ ಅಂತ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಸೊ ನೀವು ಒಬ್ಬೊಬ್ರದ್ದೇ ಅಮೌಂಟ್ನ ಕಲೆಕ್ಟ್ ಮಾಡಿಕೊಂಡು ನಂತರ ನೀವು ತೊಗೊಳ್ಳಿ. ನಮಗೆ ಫಸ್ಟೇ ಪೇ ಮಾಡಿ 1,00,000 ರೂಪಾಯಿ. ನಾವು ಒಂದು 100 ಮೆಂಬರ್ಸ್ಗೆ ಮಿಷನ್ಸ್ನ ಎತ್ತಿಟ್ಟಿರ್ತೀವಿ, ರಿಜಿಸ್ಟರ್ ಮಾಡ್ತೀವಿ. ಆಮೇಲೆ ನೀವು ಅಡ್ರೆಸ್ ಕೊಡಿ ಒಬ್ಬೊಬ್ರದ್ದೇ, ನಾವು ಅವ್ರಿಗೆ ಡೆಲಿವರಿ ಮಾಡ್ತೀವಿ ಅಂತ. ಈ ರೀತಿ ನನಗೆ ಒಂದು ಸ್ವಲ್ಪ ಅವ್ರು ಮಾತಾಡಿದ್ರು ಈ ರೀತಿ ಅನ್ನೋದು. ನನಗೆ ಅಲ್ಲಿ ಡೌಟ್ ಬಂತು. ನಾನು ಆಲ್ರೆಡಿ 999 ರೂಪಾಯಿ ಪೇ ಮಾಡಿ ಆಲ್ರೆಡಿ ನಾನು ಅಲ್ಲಿ ಏನು ಮಾಡಿದ್ದೀನಿ, ಮೋಸ ಹೋಗಿದ್ದೀನಿ. ಅಲ್ಲಿಗೆ ನನಗೆ ಗೊತ್ತಾಗಿಲ್ಲ. ಈಗ ಅವರು ನೆಕ್ಸ್ಟ್ ಫೋನ್ ಮಾಡಿ ಈ ರೀತಿ ಯಾವಾಗ ಮಾತಾಡಿದರು, ನಾಳೆನೇ ಲಾಸ್ಟ್ ಡೇಟ್ ಇರೋದು, ನೀವು ಫಸ್ಟ್ ಅಮೌಂಟ್ನ ಪೇ ಮಾಡಿ 1,00,000 ರೂಪಾಯಿ, ನೀವು ಎನ್ರೋಲ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಅದಾದ ನಂತರ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಮೌಂಟ್ನ, ಆಮೇಲೆ ನಾವು ಡೆಲಿವರಿ ಮಾಡ್ತೀವಿ ಅಂತ ಯಾವಾಗ ಅವ್ರು ಮಾತಾಡಿದ್ರು ನನಗೆ ಆಗ ಡೌಟ್ ಅಂತ ಬಂತು. ನಾನು ಅವಾಗ ಏನು ಮಾಡಿದೆ ಅಂದರೆ, ಸ್ವಲ್ಪ ಜನನ ವಿಚಾರಿಸಿದೆ, ನನಗೆ ಗೊತ್ತಿರೋಂಥವ್ರನ್ನ, ಈ ರೀತಿ ಸ್ಕೀಮ್ ಇದೆ ಅಂತೆ, ಏನು ಅದರ ಕತೆ ಏನು ಅನ್ನೋದು ವಿಚಾರಿಸಿದ್ರೆ ನಮಗೆ ಏನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ತಿಳಿಸಿದರು. ಕೆಲವರು ಗೌರ್ಮೆಂಟ್ ಸ್ಕೀಮು ಇರುತ್ತೆ, ಬಟ್ ಅದೇನು ಅಂದರೆ ಆಫ್ಲೈನ್ ಜಾಸ್ತಿ ಇರುತ್ತೆ, ಆನ್ಲೈನ್ ತುಂಬ ಕಡಿಮೆ ಇರುತ್ತೆ. ಆಫ್ಲೈನ್ ಜಾಸ್ತಿ ಇರುತ್ತೆ, 90 ದಿನ ಅದು ಕೋರ್ಸ್ ಇರುತ್ತೆ. ನಾವು ಅದಕ್ಕೆ ಹೋಗಿ 90 ದಿನ ಕೋರ್ಸ್ನ ನಾವು ಜಾಯಿನ್ ಆಗಬೇಕು. 90 ದಿನ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟಾದಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದ್ರ ಜೊತೆಗೆ ಚಿಕ್ಕದು ಕೊಡ್ತಾರೆ ಮಿಷನ್ನು. ಈ ರೀತಿ ಜಾಕು ಜುಕ್ಕಿ ಈ ಹೈ ಸ್ಪೀಡ್ ಮಿಷನ್ ಕೊಡೋದಿಲ್ಲ, ಚಿಕ್ಕ ಮಿಷನ್ ಕೊಡ್ತಾರೆ. ಮತ್ತು ಆನ್ಲೈನು ಇದೆ ಗೌರ್ಮೆಂಟ್ ಸ್ಕೀಮು, ಬಟ್ ಅದರಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು, ಪಾನ್ ಕಾರ್ಡ್ ಬೇಕು, ಕ್ಯಾಶ್ ಇನ್ಕಮ್ ಬೇಕು, ಅದಕ್ಕೆ ತುಂಬ ಡಾಕ್ಯುಮೆಂಟ್ಸ್ ಬೇಕು. ಆ ಎಲ್ಲ ಡಾಕ್ಯುಮೆಂಟ್ಸ್ನ ಕೊಟ್ಟು ನಾವು ಅಪ್ಲಿಕೇಶನ್ ಹಾಕಬೇಕು. ಅದು ಸ್ಕೀಮ್ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ, ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಅದರಲ್ಲೂ ಜನರಲ್ ಕ್ಯಾಟಗಿರಿಗೆ ಒಂದು ರೀತಿ ಇರುತ್ತೆ, ಮತ್ತು SC/ST ಕ್ಯಾಟಗಿರಿಗೆ ಒಂದು ರೀತಿ ಇರುತ್ತೆ. ಅದು ತುಂಬ ಅದರಲ್ಲಿ ಇದಿದೆ, ಅಷ್ಟು ಈಸಿ ಅಲ್ಲ. ಬಟ್ ಇದು ಮಾತ್ರ ನನಗೆ ಯಾಕೋ ಡೌಟು ಅಂತ ತುಂಬ ಜನ ನನಗೆ ಸಜೆಷನ್ ಕೊಟ್ಟರು. ನಾನಾಗ ಅವ್ರಿಗೆ ಕಾಲ್ ಮಾಡಿದೆ, ಏಜೆನ್ಸಿಯವ್ರಿಗೆ ಕಾಲ್ ಮಾಡಿಬಿಟ್ಟು, ಸರ್ ನಾನು ಆನ್ಲೈನ್ ಪೇಮೆಂಟ್ ಮಾಡೋದಿಲ್ಲ, 100 ಮೆಂಬರ್ಸ್ಗೆ ನೀವು ಮಿಷನ್ ಎತ್ತಿಡಿ, ರಿಜಿಸ್ಟರ್ ಮಾಡ್ತೀನಿ,
ಅಲ್ಲೇ ಬಂದು ಮಾಡ್ತೀನಿ. ನೀವು ಅಡ್ರೆಸ್ ಕಳಿಸಿದ್ರಲ್ವ, ನಾನು ಅಲ್ಲಿಗೆ ಬರ್ತೀನಿ, ಅಲ್ಲೇ ಬಂದು ನಿಮಗೆ ಕ್ಯಾಶ್ ಅಮೌಂಟ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ತೀನಿ ಅಂದರೆ, ಇಲ್ಲ ಸರ್ ಇಲ್ಲಿಗೆ ಬರೋದಕ್ಕೆ ಆಗೋದಿಲ್ಲ, ಮತ್ತು ಟೈಮು ಅಷ್ಟೊಂದಿಲ್ಲ, ನಾಳೆನೇ ಕ್ಲೋಸ್ ಆಗುತ್ತಲ್ವ, ಪ್ರೊಸೆಸ್ ಜಾಸ್ತಿ ಇರುತ್ತೆ, ನೀವು ಇಲ್ಲಿಗೆ ಬಂದು ಅದೆಲ್ಲ ಮಾಡೋಕ್ಕಾಗೋದಿಲ್ಲ, ನಮ್ಮ ಬಾಸು ಇಲ್ಲ, ನಮ್ಮ ಬಾಸು ಹೆಡ್ ಆಫೀಸಲ್ಲಿದ್ದಾರೆ, ಡೆಲ್ಲಿಲಿದ್ದಾರೆ, ಅವರು ಕಾಂಟ್ಯಾಕ್ಟಾಗಿ ಸಿಗ್ತಾ ಇಲ್ಲ, ಸೊ ನೀವು ಆನ್ಲೈನ್ ಪೇಮೆಂಟ್ ಮಾಡಿದರೆ ನಾವು ರಿಜಿಸ್ಟರ್ ಮಾಡ್ಕೊಳ್ತೀವಿ, ಈ ರೀತಿ ನನಗೆ ಟೋಪಿ ಹಾಕೋದಕ್ಕೆ ಟ್ರೈ ಮಾಡಿದರು. ಇಲ್ಲ ಸರ್ ನಾನು ಅಲ್ಲಿಗೆ ಬಂದೇ ನಿಮಗೆ ಅಮೌಂಟ್ ಕೊಡ್ತೀನಿ, ಹಾಗಾದರೆ ಕೊಡ್ತೀನಿ, ಇಲ್ಲಾಂದರೆ ಇಲ್ಲ, ನಾನು ಫೋನ್ಪೇ ಮಾಡೋದಿಲ್ಲ, ಆನ್ಲೈನ್ ಪೇಮೆಂಟ್ ಯಾವುದೂ ಮಾಡೋದಿಲ್ಲ ಅಂತ. ಅದಾದ ನಂತರ ಫೋನ್ ಕಟ್ಟಾದಮೇಲೆ ಮತ್ತೆ ನಾನು ರಿಪೀಟ್ ಮಾಡಿದ್ರೆ ಸ್ವಿಚ್ ಆಫ್. ಯಾವಾಗ ಫೋನ್ ಸ್ವಿಚ್ ಆಫ್ ಅಂತ ಬಂತು ನನಗೆ 100% ಇದು ಡೌಟ್, ಇದೇನು ಸ್ಕ್ಯಾಮ್ ಅನ್ನೋದು, ಸ್ಕೀಮ್ ಅಲ್ಲ, ಇದು 100% ಸ್ಕ್ಯಾಮ್ ಅನ್ನೋದು ಗೊತ್ತಾಯಿತು. ನನ್ನದು ₹1000 ಹೋಯ್ತು, ಓಕೆನಾ, ಪರವಾಗಿಲ್ಲ, ನಂದು ₹1000 ಹೋಗಿದ್ದು ನನಗೇನು ಬೇಜಾರಿಲ್ಲ. ನಾನು ಅವ್ರನ್ನ ನಂಬಿ ನಿಮಗೆ ನಾನೇನಾದರೂ ಅದ್ರ ಬಗ್ಗೆ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡಿ ನೀವು ಅದನ್ನು ಕೊಂಡುಕೊಂಡು ಅದು ಅಮೌಂಟ್ ಪೇ ಮಾಡಿ ಅದ್ರ ಬಗ್ಗೆ ಏನಾದರೂ ಆ ರೀತಿ ಏನಾದರೂ ಆಗಿದ್ದರೆ ನನ್ನಿಂದ ನೀವೆಲ್ಲ ಮೋಸ ಹೋಗ್ತಿದ್ರಿ, ಅದು ನನಗೆ ತುಂಬ ನೋವಾಗ್ತಾಯಿತ್ತು. ನಂದು ₹1000 ಹೋಗಿರೋದು ನನಗೇನು ಬೇಜಾರಿಲ್ಲ, ನನ್ನ ಕಡೆಯಿಂದ ನೀವೆಲ್ಲಿ ಮೋಸ ಹೋಗ್ತಿದ್ರು, ಈಗ ಸದ್ಯಕ್ಕೆ ಸೇಫ್ ಆದ್ರಲ್ವ ಅನ್ನೋದೇ ಒಂದು ಖುಷಿ. ಆ ರೀತಿ ಅಂದ್ಕೊಂಡು ನಾನು ಪರವಾಗಿಲ್ಲ, ದೇವ್ರು ನಮ್ಮ ಕಡೆ ಇದ್ದಾರೆ, ಏನು ತೊಂದರೆ ಇಲ್ಲ, ನನ್ನ ಕಡೆಯಿಂದ ಯಾರೂ ಮೋಸ ಹೋಗಿಲ್ಲ, ನಂದು ಹೋಗಿರೋದು ಒಂದು ₹1000 ಅಷ್ಟೇ, ಬೇರೆಯವ್ರದ್ದು ಯಾರ್ದು ನನ್ನ ಕಡೆಯಿಂದ ಅಮೌಂಟ್ ಏನು ಹೋಗಿಲ್ಲ, ಯಾರೂ ಮೋಸ ಹೋಗಿಲ್ಲ, ಸೇಫ್ ಅಲ್ಲ ಅಂತ ನಾನು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕೂಲ್ ಆದೆ. ಸೊ ಈ ರೀತಿ ಸ್ಕ್ಯಾಮ್ಗಳು ತುಂಬ ನಡೀತಾ ಇದ್ದಾವೆ ಆನ್ಲೈನಲ್ಲಿ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ಲಾಗಿರಿ. ಈಗ ನೋಡಿ, ನಾನು ನೋಟ್ಸ್ ಆಫರ್ ಕೊಡ್ತಾಯಿದ್ದೀನಿ, ನನ್ನ ಮೇಲೆ ನಂಬಿಕೆ ಹೆಂಗೆ ಅಂದರೆ, ನೀವು ಒಂದು 7-8 ವರ್ಷದಿಂದ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ 5.5 ಲಕ್ಷ ಜನ ಸಬ್ಸ್ಕ್ರೈಬರ್ ಇದ್ದಾರೆ, ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಈಗ ಈ ಹೊಸ ಚಾನಲಲ್ಲೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನಿಮಗೊಂದು ನಂಬಿಕೆ ಇರುತ್ತೆ. ಯಾರೋ ಫೋನ್ ಮಾಡಿ ಸಡನ್ನಾಗಿ ಒಂದಿನ ಯಾರೋ ಫೋನ್ ಮಾಡಿ ಈ ರೀತಿ ಸ್ಕೀಮ್ ಇದೆ, ನೀವು ಜಾಯಿನ್ ಆಗಿ, ಇಲ್ಲ ಪೇ ಮಾಡಿ, ಆ ರೀತಿ ಮಾಡಿ, ಈ ರೀತಿ ಮಾಡಿ ಅಂತ ಸಡನ್ನಾಗಿ ಹೇಳಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗಬೇಡಿ, ಓಕೆನಾ. ನೀವು ಅದ್ರ ಬಗ್ಗೆ ತಿಳ್ಕೊಳ್ಳಿ, ರಿಸರ್ಚ್ ಮಾಡಿ, 4 ಜನನ ವಿಚಾರಿಸಿ, ಅದಾದ ನಂತರ ಮುಂದೆ ಒಂದು ಸ್ಟೆಪ್ ಹಾಕಿ. ತುಂಬ ಆಫ್ಲೈನ್ಗಿಂತ ಆನ್ಲೈನಲ್ಲಿ ತುಂಬ ಮೋಸ ನಡೀತಾ ಇದೆ, ಇದು ನಿಮಗೂ ಗೊತ್ತಾಯಿದೆ. ಈ ರೀತಿ ಸ್ಕೀಮ್ ಅಂತ ಯಾರಾದರೂ ಫೋನ್ ಮಾಡಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಹೋಗಬೇಡಿ. ಗೋರ್ಮೆಂಟ್ ಸ್ಕೀಮ್ ಎಲ್ಲ ತುಂಬ ಅಫಿಷಿಯಲಾಗಿರುತ್ತೆ, ಅದು ನಿಮಗೆ ಗೋರ್ಮೆಂಟ್ ಸ್ಕೀಮ್ ಹೌದಾ ಅಲ್ವ ಅನ್ನೋದು ಗೊತ್ತಾಗುತ್ತೆ, ಓಕೆನಾ. ನೀವು ಸ್ವಲ್ಪ ರಿಸರ್ಚ್ ಮಾಡಬೇಕು, ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಈಗ ನನಗೆ ಬಂದಿರುವಂಥ ಕಾಲು ನಾಳೆ ನಿಮಗೂ ಬರ್ಬೋದು, ಸೊ ಬಿ ಕೇರ್ಫುಲ್ ಅಂತ ತಿಳಿಸ್ತಾ, ನೀವು ಸ್ವಲ್ಪ ಹುಷಾರಾಗಿರೋಂತ ತಿಳಿಸ್ತಾ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಉದ್ದೇಶ ಇಷ್ಟೇ, ಯಾವುದೇ ಕಾರಣಕ್ಕೂ ನೀವು ಮೋಸ ಹೋಗಬೇಡಿ, ಓಕೆನಾ. ಇಷ್ಟು ಡೀಟೇಲ್ಸು. ಈಗ ನಾನು ನೋಟ್ಸು ಆಫರ್ ಕೊಟ್ಟಿದ್ದೀನಲ್ವ, ಇದರಲ್ಲಿ ಯಾವ ರೀತಿ ಮೋಸ ಇಲ್ಲ. ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸುಮಾರು ವರ್ಷದಿಂದ ಮಾಡ್ತಾಯಿದ್ದೀನಿ. ನನಗೆ ನೀವು ಒಬ್ಬೊಬ್ಬರು ತಗೊಂಡಷ್ಟು ನನಗೆ ಲಾಭ, ಇದರಲ್ಲಿ ಮೋಸ ಮಾಡೋದಕ್ಕೆ ಬರೋದಿಲ್ಲ. ನಾನು ಕಳಿಸ್ಕೊಡ್ತೀನಿ PDF ಫೈಲ್, ಓಕೆನಾ. ನಂಬಿಕೆ ಇಟ್ಟು ನೀವು ನೋಟ್ಸ್ ಬೇಕು ಅಂದರೆ ಅಮೌಂಟ್ನ ಪೇ ಮಾಡಿ ತೊಗೊಳ್ಳಿ. ಈ ಸ್ಕ್ಯಾಮಲ್ಲಿ ಬೀಳಬೇಡಿ ಅಂತ ತಿಳಿಸ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.